ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ನಮ್ಮ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ಸೊ ಈಗ ನಾವು ಬಂದಿದ್ದೇವೆ ದಿ ಟೈಮ್ ಸ್ಕ್ವೇರ್ ಮಾಲ್ ಉಡುಪಿ. ಸೊ ಇವತ್ತು ನಾವು ಒಂದು ಮೂವಿ ನೋಡುವಂಥ ಭಾರತ್ ಸಿನಿಮಾಗೆ ಬಂದಿದ್ದೇವೆ. ಕಾಣ್ಬೋದು, ನಾನು ಮತ್ತೆ ಅಮನ್ ಇದ್ದೇವೆ. ಅಮನ್ ಸಹ ಇವತ್ತು ಮೈಕಲ್ ಜಾಕ್ಸನ್ ಮೂವಿ ನೋಡಲಿಕ್ಕೆ ಬಂದಿದ್ದಾನೆ. ಸೊ ನಮ್ಮೊಟ್ಟಿಗೆ ಈಗ ನೆಕ್ಸ್ಟ್ ಆಶ್ಲಿ ಸಹ ಜಾಯ್ನ್ ಆಗ್ತಿದ್ದಾನೆ. ಎಸ್, ಇಲ್ಲಿ ಆಶ್ಲಿ ಕೂಡ ಜಾಯ್ನ್ ಆದ ನಮ್ಮೊಟ್ಟಿಗೆ ಮೈಕಲ್ ಮೂವಿ ನೋಡಲಿಕ್ಕೆ. ಗೈಸ್, ನಿಮಗೆ ತಿಳಿದಿರುವ ಪ್ರಕಾರ ವಿಶ್ವದಲ್ಲಿ ಈಗ ಒಂದು ಮೂವಿ ರಿಲೀಸ್ ಆಗಿದೆ. ಸೊ ಅದರ ಹೆಸರು ಮೈಕಲ್ ಅಂತ. ಸೊ ಮೈಕಲ್ ಜಾಕ್ಸನ್ ಅವರ ಬಯೋಪಿಕ್ ಒಂದು ರಿಲೀಸ್ ಆಗಿದೆ. ಇಲ್ಲಿ ಕಾಣ್ಬೋದು ದಿ ಮೂವಿ ಮೈಕಲ್ ಜಾಕ್ಸನ್ ಅವರದ್ದು, ದ ಬಯೋಪಿಕ್ ಮೂವಿ. ನಿಮಗೆ ಮೈಕಲ್ ಜಾಕ್ಸನ್ ಯಾರಂತ ಗೊತ್ತಿರ್ಬೋದು ಗೈಸ್. ಈಸ್ ಅ ಗ್ರೇಟೆಸ್ಟ್ ಸಿಂಗರ್ ಆ್ಯಂಡ್ ಡಾನ್ಸರ್. ಸೊ ಅಮೆರಿಕದ ಕಂಪ್ಲೀಟ್ ಡಾನ್ಸಿಂಗ್ ಮತ್ತು ಮ್ಯೂಸಿಕ್ ಕಲ್ಚರನ್ನು ಚೇಂಜ್ ಮಾಡಿದ ಏಕೈಕ ವ್ಯಕ್ತಿ ಮೈಕಲ್ ಜಾಕ್ಸನ್ ಆಗಿದ್ದಾರೆ. ಈಸ್ ಕಾಲ್ಡ್ ಆಸ್ ದ ಕಿಂಗ್ ಆಫ್ ಪಾಪ್ ಅಂತ ಕರಿತಿದ್ರು ಅವರನ್ನು. ಸೊ ಅವರ ಮೂವಿ ಇವತ್ತು ರಿಲೀಸ್ ಆಗಿದೆ ಆಲ್ ಓವರ್ ವರ್ಲ್ಡಲ್ಲಿ. ಸೊ ಈ ಮೂವಿಯನ್ನು ಅವರದ್ದೇ ಅಣ್ಣನ ಮಗನಾದ ಜಫರ್ ಜಾಕ್ಸನ್ ಅವರು ಮಾಡ್ತಿದ್ದಾರೆ. ಈ ಮೂವಿಯಲ್ಲಿ ಮೇನ್ ಕ್ಯಾರೆಕ್ಟರ್ ಏನಿದೆ ಮೈಕಲ್ ಜಾಕ್ಸನ್ ಅವರದ್ದು, ಸೊ ಅದನ್ನು ನಿಭಾಯಿಸಿದ್ದಾರೆ ಅವರ ಅಣ್ಣನ ಮಗ ಜಫರ್ ಜಾಕ್ಸನ್. ಜಫರ್ ಜಾಕ್ಸನ್ ನೋಡಲಿಕ್ಕೆ ಸೇಮ್ ಮೈಕಲ್ ಜಾಕ್ಸನ್ ಥರ ಇದ್ದಾರೆ. ಸೊ ಇವತ್ತಿನ ಮೂವಿಯಲ್ಲಿ ಅವರ ಅಂಕಲ್ ಅನ್ನು ಪೋರ್ಟ್ರೇಟ್ ಮಾಡ್ತಿದ್ದಾರೆ. ಮೈಕಲ್ ಜಾಕ್ಸನ್ ಅವರು ಭಾರತಕ್ಕೆ ಸಹ ಬಂದಿದ್ದರು. ಸೊ ಭಾರತಕ್ಕೆ ಬಂದು ಮುಂಬೈಯಲ್ಲಿ ಅವರ ಕಾನ್ಸರ್ಟ್ ಸಹ ಇತ್ತು. ಸೊ ತುಂಬಾ ಕ್ರೇಜಿ ಕಾನ್ಸರ್ಟ್ ಆಗಿತ್ತು. ಸೊ ನಮಗೆ ಅದೆಲ್ಲ ಚಾನ್ಸ್ ಆವಾಗ ಸಿಗಲಿಲ್ಲ ಅವರ ಕಾನ್ಸರ್ಟ್ ನೋಡಿ. ಆದರೆ ಇವತ್ತು ಆ ಮೂವಿ ಮುಖಾಂತರ ನಮಗೆ ಅವರ ಕಾನ್ಸರ್ಟ್ ನೋಡಲಿಕ್ಕೆ ಸಿಗ್ತಾ ಉಂಟು. ನಾನಂತೂ ಮೈಕಲ್ ಜಾಕ್ಸನ್ ಅವರ ಬಿಗ್ಗೆಸ್ಟ್ ಫ್ಯಾನ್. ಚಿಕ್ಕದಿಂದಲೂ ನಾನು ಅವರ ಡ್ಯಾನ್ಸ್ ಸಾಂಗ್ಸ್ಗಳನ್ನು ನೋಡ್ತಾ ಇದ್ದೇನೆ. ಬನ್ನಿ ಗೈಸ್, ಹೋಗೋಣ, ನೋಡೋಣ ಈ ಮೂವಿ ಹೇಗಿದೆ ಅಂತ. ಅವ ಟಿಕೆಟ್ ಕೊಡದೆ ಓಡಿದ್ದು, ಅವನಿಗೆ ಹಿಡೀರಿ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಬ್ರೋ. ಓ ಯಾ ಸ್ಕ್ರೀನ್ ಏನೀಗ ರಂಜಿತ್ ತುಂಬ ಎಕ್ಸೈಟ್ಮೆಂಟ್ ಆಗ್ತುಂಟು ನಮಗೆ ಮೈಕಲ್ ಮೂವಿ ನೋಡಲಿಕ್ಕೆ. ಮುಂಚೆ ಇಡೀ ಥಿಯೇಟರ್ ಖಾಲಿ ಮಾರೆ. ಹಲೋ ರಂಜಿತ್, ವೆಲ್ಕಮ್ ಟು ಮೈಕಲ್ ಮೂವಿ. ಎಂತ ಸೀಟಾ? ನಾವೀಗ ದಿ ಗ್ರೇಟ್ ಮೈಕಲ್ ಜಾಕ್ಸನ್ ಅವರ ಮೂವಿ ನೋಡಲಿಕ್ಕೆ ಬಂದಿದ್ದೇವೆ. ಸೊ ಬ್ಯಾಡ್ ವಿಷಯ ಏನಂದರೆ ತುಂಬ ಎಕ್ಸೈಟ್ಮೆಂಟಲ್ಲಿ ಬಂದದ್ದು ಈ ಮೂವಿ ನೋಡಲಿಕ್ಕೆ. ಆದರೆ ಥಿಯೇಟರ್ ಎಲ್ಲ ಖಾಲಿ ಉಂಟು ನೋಡಿ. ಫೈನಲಿ ಗೈಸ್, ಮೈಕಲ್ ಜಾಕ್ಸನ್ ಮೂವಿ. You gonna mind me, boy? Thanks. Like I can't do wax. ನಮ್ಮೊಟ್ಟಿಗಿದ್ದಾನೆ ರಂಜಿತ್. ರಂಜಿತ್, ಹಲೋ, ವೆಲ್ಕಮ್ ಟು ಮೈ ಚಾನಲ್. ಬೈಸೆಪ್ಸ್ ಅಲ್ಲ, ನಾವೀಗ ಎಂತ ತಗೊಳ್ಳಿಕ್ಕೆ ಬಂದ. ಅಮ್ಮ, ಹಾಫ್ ಮೂವಿ ಹೇಗಿತ್ತು ನಿಂಗೆ? ಹೌಸ್ಫುಲ್ ಇದೆ. ಹೌಸ್ಫುಲ್. ನಂಗೆ ತುಂಬಾ ಬೇಜಾರಾಯ್ತು ಮಾರೆ. ಎಂತ ಇಷ್ಟು ದೊಡ್ಡ ಮೂವಿ ನೋಡ್ಲಿಕ್ಕೆ ಯಾರಿಲ್ಲ ಅಂದ್ರೆ. ಹಾಫ್ ಮೂವಿ ಆಗಿದೆ. ಸೊ ಹಾಫ್ ಮೂವಿ ವಾಸ್ ಸೂಪರ್ ಕ್ರೇಜಿ. ತುಂಬಾನೇ ಒಳ್ಳೆ ಮಾಡಿದ್ದಾರೆ. ಸೊ ಮೈಕಲ್ ಜಾಕ್ಸನ್ ಅವರ ಚೈಲ್ಡ್ಹುಡ್ ಹೇಗೆ ಉಂಟಂತ. ಸೊ ಈಗ ನಾವು ನೆಕ್ಸ್ಟ್ ಪಾರ್ಟ್ ಅವರದ್ದು ಸೋಲೋ ಟೂರ್ ನಡೆಯಲಿದೆ. ಸೊ ಅವರದ್ದು ಸಿಂಗಲ್ ಆಲ್ಬಮ್ಸ್ ಎಲ್ಲ ರಿಲೀಸ್ ಆಗೋದು. ಇನ್ನು ನೆಕ್ಸ್ಟ್ ಹಾಫ್ ಮೂವಿಗೆ ಹೋಗ್ತಿದ್ದೇವೆ. ಕಾಫಿ ಟೀ ತಗೊಂಡು ಲೆಟ್ಸ್ ಗೋ ಟು ವಾಚ್ ಸೆಕೆಂಡ್ ಹಾಫ್ ಮೂವಿ ಗೈಸ್. ಸ್ವಲ್ಪ ಲೇಟ್ ಆಯಿತು. ಸೆಕೆಂಡ್ ಹಾಫ್ ಇಲ್ಲಿ ಸ್ಟಾರ್ಟ್ ಆಗಿದೆ. And if things work out, I have a big ass.
ಗೈಸ್ ಫೈನಲಿ ನಮ್ಮದು ಮೂವಿ ಆಗಿದೆ. ಇಟ್ ವಾಸ್ ಅ ಗ್ರೇಟ್ ಮೂವಿ ಗೈಸ್. ಮೈಕಲ್ ಜಾಕ್ಸನ್ನ ಚೈಲ್ಡ್ಹುಡ್ಡಿಂದ ಹಿಡಿದು ಅವರ ಸಕ್ಸಸ್ಫುಲ್ ಆಗೋ ತನಕ ಅವರ ಸ್ಟೋರಿ ಪಿಕ್ಚರೈಸ್ ಮಾಡಿದ್ದಾರೆ. ತುಂಬಾನೇ ಖುಷಿ ಆಯಿತು. ಸೊ ಅವರ ಬಯೋಪಿಕ್ ನೋಡಿ, ಸೊ ಹೇಗೆ ಅವರ ಫ್ಯಾಮಿಲಿಯಿಂದಲೇ ಅವರಿಗೆ ತುಂಬ ನೆಗೆಟಿವಿಟಿ ಫೀಲ್ ಆಗ್ತಿತ್ತು. ನಂತರ ಅವರು ಫೈನಲ್ ಡಿಸಿಷನ್ ಮಾಡಿ, ಸೊ ಒಂದು ಕರೆಕ್ಟ್ ನಿರ್ಧಾರ ಮಾಡಿ, ಸೊ ಅವರು ತಮ್ಮ ಲೈಫನ್ನು ತಾವೇ ಲೀಡ್ ಮಾಡಿ, ಸೊ ಫುಲ್ ಸಕ್ಸಸ್ಫುಲ್ ಆಗ್ತಾರೆ. ಸೊ ಆ ಥರ ಈ ಪಿಕ್ಚರನ್ನು ಮಾಡಿದ್ದಾರೆ. ತುಂಬಾನೇ ಖುಷಿ ಆಯಿತು ಈ ಮೂವಿ ನೋಡಿ. ಸೊ ನೀವು ಸಹ ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ. ಸೊ ಇಟ್ಸ್ ಅ ಗ್ರೇಟ್ ಮೂವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಸೊ ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.